ನಗರದಲ್ಲಿ ಹದಗೆಟ್ಟಿರುವ ರಸ್ತೆಗಳ ಸುಧಾರಣೆ ಕೈಗೊಳ್ಳಬೇಕು ಎಂದು ದಮನಿತ ಸೇನಾ ಸಮಿತಿ ಜಿಲ್ಲಾ ಸಮಿತಿ ರಾಯಚೂರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದೆ. ರಾಯಚೂರು ನಗರದ ಹಲವಾರು ರಸ್ತೆಗಳು ಸಂಪೂರ್ಣ ಹದಗೆಟ್ಟು ಅಲ್ಲಲ್ಲಿ ತಗ್ಗುಗುಂಡಿಗಳಿಂದ ಕೂಡಿರುವುದರಿಂದ ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗುತ್ತಿರುವುದರಿಂದ ರಸ್ತೆಗಳ ಸುಧಾರಣೆ ಕೈಗೊಳ್ಳಬೇಕಾಗಿದೆ. ಗೋಶಾಲಾ ರಸ್ತೆಯಿಂದ ಮನ್ಸ್ಲಾಪುರ ರೈಲ್ವೆ ಗೇಟ್ ವರೆಗೆ, ಕೇಂದ್ರ ಬಸ್ ನಿಲ್ದಾಣದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ, ಎಂ ಈರಣ್ಣ ವೃತ್ತದಿಂದ ಆಕಾಶವಾಣಿ ರಸ್ತೆಯವರೆಗೆ, ಸ್ಟೇಷನ್ ವೃತ್ತದಿಂದ ಸ್ಟೇಷನ್ ಬಜಾರ್ ಶಾಲೆಯವರೆಗೆ, ಆಶಾಪುರ ರಸ್ತೆಯ ಆಗಾಪೆ ಚರ್ಚಿನಿಂದ ರಾಜಮಾತಾ ಗುಡಿಯವರೆಗೆ, ಅರಬ್ ಮೊಹಲ್ಲಾದಿಂದ ಎಕ್ಲಸ್ಪುರ ಗ್ರಾಮದವರೆಗೆ ರಸ್ತೆಗಳನ್ನು ಕೂಡಲೇ ದುರಸ್ತಿಗೊಳಿಸಿ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಮನವಿಯಲ್ಲಿ ಹೇಳಲಾಗಿದೆ. ರಸ್ತೆಗಳು ಸಂಪೂರ್ಣ ಹದಗೆಟ್ಟಿ ಮತ್ತು ಅಲ್ಲಿ ತಗ್ಗುಗುಂಡಿಗಳಿಂದ ವಾಹನ ಸಂಚಾರದಲ್ಲಿ ತುಂಬ ತೊಂದರೆಯಾಗುತ್ತಿತ್ತು. ಗೋಶಾಲಾ ರಸ್ತೆಯಿಂದ ಮನ್ಸ್ಲಾಪುರ ರೈಲ್ವೆ ಗೇಟ್ವರೆಗೆ ರಸ್ತೆ ಸುಧಾರಣೆ, ಕೇಂದ್ರ ಬಸ್ ನಿಲ್ದಾಣಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತವರೆಗೆ, ವೃತ್ತದಿಂದ ಆಕಾಶವಾಣಿಯ ರಸ್ತೆಯವರೆಗೆ ಸುಧಾರಣೆ, ಸ್ಟೇಷನ್ ವೃತ್ತದಿಂದ ಸ್ಟೇಷನ್ ಬಜಾರ್ ಶಾಲೆಯವರೆಗೆ ರಸ್ತೆ ಸುಧಾರಣೆ, ಆಶಾಪುರ ರಸ್ತೆಯ ಅಗಾಪೆ ಚರ್ಚಿನಿಂದ ರಾಜಮಾತ್ ಗುಡಿಯವರೆಗೆ ರಸ್ತೆ ಸುಧಾರಣೆ, ಅರಬ್ಮಲಾದಿಂದ ಎಕ್ಲಸ್ಪುರ ಗ್ರಾಮದವರೆಗೆ ಕಾರಣ ತಾವುಗಳು ನೀರಿನ ಕಾಮಗಾರಿಗಳನ್ನು ಕೂಡಲೇ ಕೈಗೊಂಡು ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ನಮ್ಮ ಸಂಘವು ಒತ್ತಾಯಿಸುತ್ತದೆ. ಮಾನವರಿಗೆಲ್ಲ ಒಂದು ಆಟೋ ಬರೋದೆಲ್ಲ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತದೆ. ಆದಷ್ಟು ಬೇಗ ಕಾಮಗಾರಿ ಕೈಗೆತ್ತಿಕೊಂಡು ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ದಯವಿಟ್ಟು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಂ ಭರತ್ ಕುಮಾರ್, ಮಹಿಳಾ ಜಿಲ್ಲಾಧ್ಯಕ್ಷೆ ಸುವರ್ಣ, ನರಸಿಂಹಲು ತಳವಾರ್, ಶಿವಶಂಕರ್, ಎನ್ ಸುಶೀಲ್ ಕುಮಾರ್, ನರೇಶ್ ಬಾಬು, ಪರಶುರಾಮ್, ಅಶೋಕ್, ಜಾವಿದ್, ಸುನಿಲ್, ನರಸಿಂಹ, ರಾಜು, ಸಂದೀಪ್ ಸೇರಿದಂತೆ ಇತರರಿದ್ದರು.